ಓಕೆನಾ? ವೇಟ್ ಈ ವಿಡಿಯೋ ಥ್ರೂ ಔಟ್ ನಾನು ನಿಮಗೆ ಅಲ್ಲಲ್ಲಿ ಒಂದೊಂದು ಟಾಸ್ಕ್ ಕೊಡ್ತಾ ಹೋಗ್ತೀನಿ. ಈ ಟಾಸ್ಕ್ ನಿಮ್ಮ ತಲೆಯೇ ಸ್ವಲ್ಪ ಜಾಸ್ತಿನೇ ಕೆಲಸ ಕೊಡಬಹುದು. ಸೊ ಅದಕ್ಕೆ ನೀವು ಈ ವಿಡಿಯೋನ ಪೂರ್ತಿ ನೋಡೋದನ್ನು ಮರಿಬೇಡಿ. ಇತ್ತೀಚೆಗೆ ನನ್ನ ಫ್ರೆಂಡ್ ಹೇಳ್ತಾ ಇದ್ರು ಒಬ್ಬರು ದ್ಯಾಟ್ ನಾನು ಸಬ್ಸ್ಕ್ರೈಬರ್ನ ತಗೊಳ್ಳೋಕ್ಕೆ ಪೇ ಮಾಡ್ತಿದ್ದೀನಿ ಅಂತ ಹೇಳಿ. ಡೆಫಿನೆಟ್ಲಿ ಇಲ್ಲ. ಇನ್ಫ್ಯಾಕ್ಟ್ ನಾನು ನನ್ನ ಚಾನಲ್ನ ಎಷ್ಟು ಲೋ ಬಜೆಟಲ್ಲಿ ನಡೆಸ್ತಿದ್ದೀನಿ ಅಂತ ಓನ್ಲಿ ಐ ನೋ. ಹೇ ಗಾಯ್ಸ್, ನಾನು ಲಕ್ಷ್ಮಿ, ನೀವು ನೋಡ್ತಿದ್ದೀರಾ ಆವೀಸ್ ಕನ್ನಡ ವ್ಲಾಗ್ಸ್. ವೆಲ್, ಇವತ್ತಿನ ಟಾಪಿಕ್ ನನ್ನ ಫೇವ್ರೆಟ್ ಸಬ್ಜೆಕ್ಟ್. ಅದು ಯಾಕೆ ಅಂತ ಹೇಳ್ತೀನಿ. ಅದಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ಗೆ ಫಸ್ಟ್ ಟೈಮ್ ಬರ್ತಾ ಇರೋದಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಅಂದರೆ ಸಬ್ಸ್ಕ್ರೈಬ್ ಪಕ್ಕದಲ್ಲಿ ಒಂದು ಗಂಟೆ ಸಿಂಬಲ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿಬಿಟ್ಟು ಆಲ್ ಅಂತ ಇರುತ್ತೆ, ಅದನ್ನು ಸೆಲೆಕ್ಟ್ ಮಾಡಿ. ಸೊ ಇದರಿಂದ ನಾನು ಯಾವುದೇ ವಿಡಿಯೋ ಹಾಕಿದರೂ ಕೂಡ ನಿಮಗೆ ನೋಟಿಫೈ ಆಗುತ್ತೆ. ಅದರ ಜೊತೆಗೆ ನನಗೆ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗ್ತಾ ಇದ್ದಾರೆ, ಬಟ್ ಕೆಲವೊಂದು ವೀಡಿಯೋಸ್ಗೆ ವ್ಯೂಸ್ ಕಡಿಮೆ ಬರ್ತಾ ಇದೆ. ಸೊ ಇದಕ್ಕೆ ಕಾರಣ ಅವರು ಕೇವಲ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದಾರೆ, ಬಟ್ ನೋಟಿಫಿಕೇಷನ್ ಮೇಲೆ ಅಂದರೆ ನೋಟಿಫಿಕೇಷನ್ನ ಎನೇಬಲ್ ಮಾಡಲಿಲ್ಲ. ಸೊ ನೀವು ಆ ತಪ್ಪನ್ನ ಮಾಡೋಕ್ಕೆ ಹೋಗಬೇಡಿ. ಆ್ಯಂಡ್ ಅದ್ರ ಜೊತೆಗೇ ಇತ್ತೀಚೆಗೆ ನನ್ನ ಫ್ರೆಂಡ್ ಹೇಳ್ತಾ ಇದ್ರು ಒಬ್ಬರು ದ್ಯಾಟ್ ನಾನು ಸಬ್ಸ್ಕ್ರೈಬರ್ನ ತಗೊಳ್ಳೋಕ್ಕೆ ಪೇ ಮಾಡ್ತಿದ್ದೀನಿ ಅಂತ ಹೇಳಿ. ಡೆಫಿನೆಟ್ಲಿ ಇಲ್ಲ. ಇನ್ಫ್ಯಾಕ್ಟ್ ನಾನು ನನ್ನ ಚಾನಲ್ನ ಎಷ್ಟು ಲೋ ಬಜೆಟಲ್ಲಿ ನಡೆಸ್ತಿದ್ದೀನಿ ಅಂತ ಓನ್ಲಿ ಐ ನೋ. ಮೇ ಬಿ ಅದ್ರ ಬಗ್ಗೆ ಕೂಡ ನಾನು ಒಂದು ವಿಡಿಯೋ ಮಾಡಿ ಹಾಕ್ತೇನೆ ಫ್ಯೂಚರಲ್ಲಿ. ಸೊ ಫಾರ್ ನಾವು ನೀವು ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ, ನೋಟಿಫಿಕೇಷನ್ನ ಎನೇಬಲ್ ಮಾಡಿ. ವೆಲ್, ಸೊ ಈಗ ನಾನು ಜಾಸ್ತಿ ಕೂಗಿದೆ ಟಾಪಿಕಿಗೆ ಬಂದುಬಿಡ್ತೀನಿ. ಸೊ ನಿಮ್ಗೆ ಗೊತ್ತಿರೋ ಹಾಗೆ ನಾನು ಈ ವಿಡಿಯೋದಲ್ಲಿ ನಾವು ಇಂಗ್ಲೀಷ್ನ ಹೇಗೆ ನಿರರ್ಗಳವಾಗಿ ಮಾತಾಡಬಹುದು ಅಥವಾ ಫ್ಲೂಯೆಂಟ್ ಆಗಿ ಹೇಗೆ ಮಾತಾಡ್ಬೋದು ಅನ್ನೋದ್ರ ಬಗ್ಗೆ ಟಿಪ್ಸ್ ಕೊಡ್ತೀನಿ. ಈ ಟಾಪಿಕ್ ಬಗ್ಗೆ ಮಾತಾಡಲಿಕ್ಕೆ ನನಗಿಂತ ಬೆಟರ್ ಪರ್ಸನ್ ಬೇರೆ ಯಾರೂ ಇಲ್ಲ ಅಂತ ನನಗನ್ಸುತ್ತೆ. ಬಿಲ್ಡಪ್ ಕೊಡ್ತಿದ್ದೀನಿ ಅಂತ ಅಂದ್ಕೊಳ್ಬೇಡಿ, ಯಾಕಂದರೆ ಒಂದು ಕಾಲದಲ್ಲಿ ನಾನು ಕೂಡ ಇಂಗ್ಲೀಷ್ ಮಾತಾಡಲಿಕ್ಕೆ ತುಂಬಾ ಸ್ಟ್ರಗಲ್ ಮಾಡಿದಂತಹ ಹುಡುಗಿ. ಸೊ ಆ ಸ್ಟ್ರಗಲನ್ನು ನಾನು ಓವರ್ಕಮ್ ಮಾಡಿ ಇವತ್ತು ತುಂಬಾ ಪರ್ಫೆಕ್ಟ್ ಅಲ್ಲ ಅಂತ ಹೇಳಿದ್ರು ಕೂಡ ಒಂದು ಡೀಸೆಂಟ್ ಇಂಗ್ಲೀಷ್ನ ಮಾತಾಡಬಲ್ಲೆ. ಸೊ ನಾನು ಏನು ಟಿಪ್ಸ್ನ ಫಾಲೋ ಮಾಡಿದೆ, ಹೇಗೆಲ್ಲ ನಂದು ಇಂಗ್ಲೀಷ್ ಇವೆಂಚುಲಿ ಇಂಪ್ರೂವ್ ಆಯಿತು ಅನ್ನೋದ್ರ ಬಗ್ಗೆ ನಾನು ಹೇಳ್ತಾ ಹೋಗ್ತೀನಿ. ಸೊ ನೀವು ವಿಡಿಯೋನ ಕೊನೆಯವರೆಗೂ ನೋಡಿ, ಓಕೆನಾ? ವೇಟ್ ಒಂದೇ ಒಂದು ಲಾಸ್ಟ್ ಪಾಯಿಂಟ್ ಹೇಳಲಿಕ್ಕಿತ್ತು. ಅದೇನು ಅಂತ ಹೇಳಿದರೆ, ಈ ವಿಡಿಯೋ ಥ್ರೂ ಔಟ್ ನಾನು ನಿಮಗೆ ಅಲ್ಲಲ್ಲಿ ಒಂದೊಂದು ಟಾಸ್ಕ್ ಕೊಡ್ತಾ ಹೋಗ್ತೀನಿ. ಸೊ ನೀವು ಆ ಟಾಸ್ಕ್ನ ಹೋಮ್ವರ್ಕ್ ಅಂತಾದರೂ ತಿಳ್ಕೊಬೋದು, ಅಥವಾ ಈ ಟಾಸ್ಕ್ ನಿಮ್ಮ ತಲೆಯೇ ಸ್ವಲ್ಪ ಜಾಸ್ತಿನೇ ಕೆಲಸ ಕೊಡಬಹುದು. ಸೊ ಅದಕ್ಕೆ ನೀವು ಈ ವಿಡಿಯೋನ ಪೂರ್ತಿ ನೋಡೋದನ್ನು ಮರಿಬೇಡಿ, ಓಕೆನಾ? ಸೊ ಲೆಟ್ಸ್ ಬಿಗಿನ್. ಸೊ ನನಗೆ ಯಾಕೆ ಇಂಗ್ಲೀಷ್ ಮಾತಾಡಲಿಕ್ಕೆ ಪ್ರಾಬ್ಲಮ್ ಆಯಿತು ಅಂತ ಹೇಳಿದರೆ, ಬಿಗಿನಿಂಗಲ್ಲಿ ನಾನು ಕನ್ನಡ ಮೀಡಿಯಮಲ್ಲಿ ಓದಿರೋದು. ಸೊ ಫಸ್ಟ್ ಸ್ಟ್ಯಾಂಡರ್ಡಿಂದ 7th ಸ್ಟ್ಯಾಂಡರ್ಡ್ವರೆಗೂ ನಾನು ಕನ್ನಡ ಮೀಡಿಯಮಲ್ಲಿ ಓದಿದೆ. ಆ್ಯಂಡ್ 8th ಸ್ಟ್ಯಾಂಡರ್ಡಿಂದ ನಾನು ಇಂಗ್ಲೀಷ್ ಮೀಡಿಯಮ್ ಜಾಯ್ನ್ ಆದೆ. ಬಟ್ ದೆನ್ ಅದು ಹೆಸರಿಗೆ ಮಾತ್ರ ಇಂಗ್ಲೀಷ್ ಮೀಡಿಯಮ್ ಸ್ಕೂಲ್ ಆಗಿತ್ತು. ಬಿಕಾಸ್ ಅಲ್ಲಿ ನನ್ನ ಫ್ರೆಂಡ್ಸ್ ಆಗಲಿ ಅಥವಾ ಕ್ಲಾಸ್ಮೇಟ್ಸ್ ಅಥವಾ ಈವನ್ ಟೀಚರ್ಸ್ ಫಾರ್ ದ್ಯಾಟ್ ಮ್ಯಾಟರ್ ಇಂಗ್ಲೀಷ್ ಮಾತಾಡ್ತಾ ಇರಲಿಲ್ಲ, ತುಂಬ ಕಡಿಮೆನೇ ಇತ್ತು. ಸೊ ಇದರಿಂದ ನನಗೆ ನನ್ನ ಇಂಗ್ಲೀಷ್ ಲ್ಯಾಂಗ್ವೇಜ್ನ ಇಂಪ್ರೂವ್ ಮಾಡೋಕ್ಕೆ ಯಾವುದೇ ಒಂದು ಚಾನ್ಸ್ ಸಿಗದೆ ಹೋಯಿತು. ಬಟ್ ಒಂದು ಅಡ್ವಾಂಟೇಜ್ ಅಂತೂ ಅಲ್ಲಿ ಆಯಿತು. ಏನಂತ ಹೇಳಿದರೆ, ಅಲ್ಲಿ ನನ್ನ ಫ್ರೆಂಡ್ಸ್ ತುಂಬ ತೆಲುಗು ಜಾಸ್ತಿ ಮಾತಾಡ್ತಾ ಇದ್ದರು. ಯಾಕಂದರೆ ನಾನು ಓದಿರೋದು ಬಳ್ಳಾರಿಯಲ್ಲಿ, ಆ್ಯಂಡ್ ಅಲ್ಲಿ ಕನ್ನಡದಕ್ಕಿಂತ ತೆಲುಗುನೇ ಜಾಸ್ತಿ ಮಾತಾಡೋದು. ಸೊ ಹಾಗಾಗಿ ತೆಲುಗು ನಾನು ಕಲಿತೆ. ಸೊ ಎನಿವೆ, ಸೊ ಅದೊಂದು ಯೂಸ್ ಆಯಿತು ನನಗೆ. ಸೊ ನಾನು ಈ ಒಂದು 3 years 8th 9th 10th ಏನು ಅಷ್ಟು ಗೊತ್ತಾಗಲಿಲ್ಲ ನನಗೆ ಅದ್ರ ಪ್ರಾಬ್ಲಮ್ ಅಥವಾ ಇಂಪ್ಯಾಕ್ಟ್ ಏನಾಗುತ್ತೆ ನಾನು ಇಂಗ್ಲೀಷ್ ಮಾತಾಡ್ದಿದ್ರೆ ಅಂತ ಹೇಳಿ. ನನಗೆ ರಿಯಲ್ ಪ್ರಾಬ್ಲಮ್ ಆಗಿರೋದು ಫಸ್ಟ್ PU ಆ್ಯಂಡ್ ಸೆಕೆಂಡ್ PUನಲ್ಲಿ. ಸೊ ಅಲ್ಲಿ ಏನಾಯಿತು ಅಂತ ಹೇಳಿದರೆ, ಸಡನ್ನಾಗಿ ಒಂದು ಸಡನ್ ಚೇಂಜ್ ಥರ ಇತ್ತು ಸ್ಕೂಲ್ ಲೈಫ್ಗಿಂತ. ಈ ಒಂದು ಸೆಕೆಂಡ್ PU ಫಸ್ಟ್ PUಲಿ ಏನಿತ್ತು, ಎಲ್ಲರೂ ಇಂಗ್ಲೀಷಲ್ಲಿ ಮಾತಾಡ್ತಾ ಇದ್ರು. ಎಸ್ಪೆಷಲಿ ನನ್ನ ಕ್ಲಾಸ್ ಗರ್ಲ್ಸ್ ಅಂತೂ ದೇವರ್ ಲೈಕ್ ಟಾಪ್ ನಾಚ್. ಅಂದರೆ ಅವ್ರ ಇಂಗ್ಲೀಷ್ ಎಷ್ಟು ಪಾಶ್ ಆಗಿತ್ತು, ಆ್ಯಂಡ್ ಮಾತಾಡೋ ಪ್ರತಿಯೊಂದು ಸೆಂಟೆನ್ಸಸ್ ಎಷ್ಟು ಗ್ರಾಮ್ಯಾಟಿಕಲಿ ಕರೆಕ್ಟ್ ಇತ್ತು ಅಂತ ಹೇಳಿದರೆ ಐ ವಾಸ್ ಆಸ್ಟಕ್. ಸೊ ಇದನ್ನೆಲ್ಲ ನೋಡಿ ನನಗೆ ಒಂಥರ ಇನ್ಸೆಕ್ಯೂರಿಟಿ ಫೀಲಿಂಗ್ ಬರ್ಲಿಕ್ಕೆ ಸ್ಟಾರ್ಟ್ ಆಯಿತು. ಆ್ಯಂಡ್ ನಾನಂತೂ ಮಾತಾಡೋದನ್ನೇ ಕಡಿಮೆ ಮಾಡಿಬಿಟ್ಟೆ. ಇನ್ಫ್ಯಾಕ್ಟ್ ನಾನು ಇದೇ ಕಾರಣದಿಂದ ನನಗೆ ತುಂಬ ಫ್ರೆಂಡ್ಸು ಇರಲಿಲ್ಲ. ಯಾಕಂದರೆ ಮೋಸ್ಟ್ ಆಫ್ ದ ಗರ್ಲ್ಸ್ ಆರ್ ಈವನ್ ಬಾಯ್ಸ್ ಹತ್ರ ಅಂತೂ ನಾನು ಮಾತಾಡ್ತಾನೆ ಇರಲಿಲ್ಲ ಬಿಡಿ, ಅದು ಬೇರೆ ವಿಷಯ. ಸೊ ಗರ್ಲ್ಸ್ ಜೊತೆನೇ ನಾನು ಮಾತಾಡಲಿಕ್ಕೂ ಕೂಡ ಹಿಂಜರಿತಾ ಇದ್ದೆ. ಯಾಕಂದರೆ ಅವರು ಇಂಗ್ಲೀಷಲ್ಲಿ ಮಾತಾಡ್ತಾ ಇದ್ದರು, ಆ್ಯಂಡ್ ನನಗೆ ಗೊತ್ತಿರೋ ಲ್ಯಾಂಗ್ವೇಜ್ ಕೇವಲ ತೆಲುಗು ಅಥವಾ ಕನ್ನಡ ಮಾತ್ರ ಇತ್ತು. ಆ್ಯಂಡ್ ಸೊ ಈ ಒಂದು ಇನ್ಸೆಕ್ಯೂರಿಟಿ ಫೀಲಿಂಗ್ಗೆ ನಾನು ಮಾತಾಡದೇ ಇರೋ ಕಾರಣದಿಂದ ನನಗೆ ಫ್ರೆಂಡ್ಸ್ ಕೂಡ ಇರಲಿಲ್ಲ. ಸೊ 1 year ಹಾಗೆ ಕಳೀತು ಫಸ್ಟ್ PU. ಬಟ್ ಸೆಕೆಂಡ್ PU ಬರೋಷ್ಟೊತ್ತಿಗೆ ನಾನು ತುಂಬ ಡಿಟರ್ಮಿನಿಸ್ಟಿಕ್ ಆದೆ ದ್ಯಾಟ್ ನಾನು ಇಂಗ್ಲೀಷ್ ಕಲೀಲೇಬೇಕು, ಎಲ್ಲರ ಥರ ನಾನು ಕೂಡ ಮಾತಾಡಬೇಕು ಅನ್ನೋ ಒಂದು ಗೋಲ್ನ ಇಟ್ಕೊಂಡೆ. ಆ್ಯಂಡ್ ಐ ಸ್ಟಾರ್ಟೆಡ್ ವರ್ಕಿಂಗ್ ಟುವರ್ಡ್ಸ್ ದ್ಯಾಟ್ ಗೋಲ್.
ಸೊ ನಾನು ಏನು ಮಾಡಿದೆ ಅಂತ ಹೇಳಿದರೆ, ಮೊದಲನೇದಾಗಿ ನಾನು ಡಿಸೈಡ್ ಮಾಡಿದೆ, ಓಕೆ ನಾನು ಇಂಗ್ಲೀಷ್ ತಪ್ಪಾದರೂ ಪರವಾಗಿಲ್ಲ, ಐ ವಿಲ್ ಸ್ಟಾರ್ಟ್ ಸ್ಪೀಕಿಂಗ್ ಇನ್ ಇಂಗ್ಲೀಷ್. ಹೇಳಿ. ಸೊ ಈ ಸಿಂಪಲ್ ಸೆಂಟೆನ್ಸಸ್ಸಿಂದ ಸ್ಟಾರ್ಟ್ ಮಾಡಿದೆ. ಲೈಕ್ ಏನು, ಲ್ಯಾಬ್ ಯಾವಾಗಿದೆ, ಎಷ್ಟು ಗಂಟೆಗೆ ಸ್ಟಾರ್ಟ್ ಆಗುತ್ತೆ, ಅಂದರೆ ನಾನು ಸೈನ್ಸ್ ತೊಗೊಂಡಿದ್ದೆ. ಸೊ ಲ್ಯಾಬ್ ಎಕ್ಸ್ಪೆರಿಮೆಂಟ್ಸ್ ಎಲ್ಲ ಇರ್ತಿತ್ತು ನಮಗೆ, ಕೆಮಿಸ್ಟ್ರಿ, ಫಿಸಿಕ್ಸ್ ಆ ಥರ. ಸೊ ರೆಕಾರ್ಡ್ ಕಂಪ್ಲೀಟ್ ಆಯಿತಾ, ಎಕ್ಸಾಮ್ ಯಾವಾಗ ಅಂತೆಲ್ಲ ಈ ಥರ ಸಿಂಪಲ್ ಸೆಂಟೆನ್ಸಸ್ನ ನಾನು ಇಂಗ್ಲೀಷಲ್ಲಿ ಕೇಳೋಕ್ಕೆ ಅಥವಾ ಆನ್ಸರ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಅಫ್ಕೋರ್ಸ್ ನಾನು ತುಂಬಾ ಮಿಸ್ಟೇಕ್ಸ್ ಮಾಡಿದೆ, ಆ್ಯಂಡ್ ಕೆಲವು ಫ್ರೆಂಡ್ಸ್ ನಕ್ಕಿದ್ದು ಉಂಟು, ಆ್ಯಂಡ್ ಇನ್ನು ಕೆಲವರು ಕರೆಕ್ಟ್ ಮಾಡಿದ್ದು ಉಂಟು. ಸೊ ಅದೆಲ್ಲನೂ ನನಗೆ ಇವತ್ತು ಒಂದು ಬೆಟರ್ ಇಂಗ್ಲೀಷ್ ಮಾತಾಡಲಿಕ್ಕೆ ಹೆಲ್ಪ್ ಆಗಿದೆ. ಎಸ್, ಸೊ ದ ವೆರಿ ಫಸ್ಟ್ ಸ್ಟೆಪ್ ಏನು ಮಾಡಬೇಕು ಅಂತ ಹೇಳಿದರೆ, ಸ್ಟಾಪ್ ಥಿಂಕಿಂಗ್ ನೆಗೆಟಿವ್ ಆ್ಯಂಡ್ ಸ್ಟಾರ್ಟ್ ಸ್ಪೀಕಿಂಗ್ ಇನ್ ಇಂಗ್ಲೀಷ್. ಓಕೆ, ಸೊ ಯಾರು ಏನೇ ಅಂದ್ಕೊಳ್ಳಿ, ಸ್ಟಾರ್ಟಿಂಗಲ್ಲಿ ಪ್ರಾಬ್ಲಮ್ ಆಗುತ್ತೆ, ಅವಮಾನಗಳಿರುತ್ತೆ, ಅದನ್ನೆಲ್ಲ ಮೀರಿ ನೀವು ಮಾತಾಡೋದನ್ನು ಕಂಟಿನ್ಯೂ ಅಂದರೆ ಸ್ಟಾರ್ಟ್ ಮಾಡಿ ಕಂಟಿನ್ಯೂ ಮಾಡ್ತಾ ಹೋಗಬೇಕು. ಸೊ ಒನ್ ಡೇ ಯು ವಿಲ್ ಡೆಫಿನೆಟ್ಲಿ ಸ್ಪೀಕ್ ಅ ಬೆಟರ್ ಇಂಗ್ಲೀಷ್. ಓಕೆ, ಸೊ ದ್ಯಾಟ್ ಈಸ್ ಒನ್ ಥಿಂಗ್. ನೆಕ್ಸ್ಟ್ ಏನಂತ ಹೇಳಿದರೆ, ಬುಕ್ಸ್ನ ಓದೋಕ್ಕೆ ಸ್ಟಾರ್ಟ್ ಮಾಡಿದೆ. ಸ್ಟಾರ್ಟ್ ಅಂದರೆ ನನಗೆ ಆಲ್ರೆಡಿ ಬುಕ್ಸ್ ಇತ್ತು, ಸಪ್ರೇಟಾಗಿ ಬುಕ್ಸ್ ಓದಬೇಕು ಅಂತ ಏನೂ ಇರಲಿಲ್ಲ. ನಾನು ಆಲ್ರೆಡಿ ಸ್ಟಡೀಸ್ ಮಾಡ್ತಿರೋದ್ರಿಂದ ಆ್ಯಂಡ್ ಆ ಸಬ್ಜೆಕ್ಟ್ಸ್ ಎಲ್ಲ ಇಂಗ್ಲೀಷಲ್ಲೇ ಇರೋದ್ರಿಂದ ನಾನು ಸಪ್ರೇಟಾಗಿ ಓದಬೇಕು ಅಂತ ಏನಿರಲಿಲ್ಲ. ಆ್ಯಸ್ ಅ ಪಾರ್ಟ್ ಆಫ್ ಮೈ ಸಿಲೆಬಸ್ ಓದು ನನಗೆ ಹೆಲ್ಪ್ ಆಯಿತು. ಅದರ ಜೊತೆಗೆ ಎಷ್ಟೊಂದು ವರ್ಡ್ಸ್ ಡಿಫ್ರೆಂಟಾಗಿ ಇರುತ್ತೆ, ಅಂದರೆ ಪ್ರತಿಯೊಂದು ವರ್ಡ್ಸ್ ನಮ್ಗೆ ಗೊತ್ತಿರಲ್ಲ, ಪ್ರತಿಯೊಂದು ವರ್ಡ್ಸ್ ಮೀನಿಂಗು ನಮ್ಗೆ ಗೊತ್ತಿರಲ್ಲ. ಸೊ ಆಗಂತೂ ಇನ್ನೂ ಎಷ್ಟೊಂದು ವರ್ಡ್ಸ್ ನನಗೆ ಹೊಸತೆ ಅಂತ ಅನಿಸ್ತಾ ಇತ್ತು. ಸೊ ನಾನೇನು ಮಾಡಿದೆ, ಡಿಕ್ಷನರಿನ ರೆಫರ್ ಮಾಡಿಬಿಟ್ಟು ಆ ವರ್ಡ್ಸ್ ಮೀನಿಂಗ್ನ ಕಲೀಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಅದು ಕೂಡ ಆ ಡಿಕ್ಷನರಿ ನಂದಾಗಿರಲಿಲ್ಲ. ನಾನು ಒಂದು ರಿಲೇಟಿವ್ ಮನೆಗೆ ಹೋದಾಗ ಅವ್ರ ಮನೇಲಿ ಹೀಗೆ ಇತ್ತು. ಸೊ ಅವ್ರ ಪರ್ಮಿಷನ್ ತೊಗೊಂಡು ಅದನ್ನು ತೊಗೊಂಡು ಈ ವರ್ಡ್ಸ್ ಯಾವ್ದ್ಯಾವುದು ವರ್ಡ್ಸ್ ಹೊಸತು ಅಂತ ನನಗನ್ನಿಸ್ತು, ಮೀನಿಂಗ್ ಗೊತ್ತಿಲ್ಲ ಅಂತ ಹೇಳಿದ ವರ್ಡ್ಸ್ನ ನಾನು ಅದರಲ್ಲಿ ರೆಫರ್ ಮಾಡಿಬಿಟ್ಟು ಆ ಮೀನಿಂಗ್ನ ನಾನು ಕಲಿತಾ ಇದ್ದೆ. ಸೊ ಇದು ಕೂಡ ನನ್ನ ಒಂದು ಲ್ಯಾಂಗ್ವೇಜ್ ಇಂಪ್ರೂವ್ ಮಾಡಲಿಕ್ಕೆ ಹೆಲ್ಪ್ ಆಯಿತು. ಇನ್ನೊಂದೇನು ಅಂತ ಹೇಳಿದರೆ, ಇದು ನಾನು ತುಂಬ ಮಾಡಲಿಲ್ಲ, ಬಟ್ ನಾನು ಕಾನ್ಸ್ಟೆಂಟಾಗಿ ಮಾಡಿದರೆ ನನ್ನ ಲ್ಯಾಂಗ್ವೇಜ್ ಇನ್ನೂ ಬೇಗನೆ ಇಂಪ್ರೂವ್ ಆಗ್ತಿತ್ತೇನೋ ಅಂತ ನನಗೆ ಈಗ ಅನಿಸ್ತಿದೆ. ಅದೇನು ಅಂತ ಹೇಳಿದರೆ, ಮಿರರ್ ಮುಂದೆ ನಿಂತ್ಕೊಂಡು ಮಾತಾಡೋದು. ಎಸ್, ಸೊ ಒಂದು ರೂಮಲ್ಲಿ ಹೋಗ್ಬಿಟ್ಟು ನೀವು ಮಿರರ್ ಮುಂದೆ ನಿಂತ್ಕೊಂಡು ಮಾತಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿಬಿಡಿ. ನೀವು ಅಟ್ಲೀಸ್ಟ್ ಫ್ರೆಂಡ್ಸ್ ಜೊತೆ ಮಾತಾಡುವಾಗ ನಿಮ್ಗೆ ಭಯ ಇರುತ್ತೆ, ಅವ್ರೇನು ಅನ್ಕೋತಾರೋ, ತಪ್ಪಾದರೆ ಏನು ಅಂತ. ಬಟ್ ಮಿರರಲ್ಲಿ ಯಾರೂ ಇರಲ್ಲ ನಗೋಕ್ಕೆ. ಸೊ ನಿಮ್ಮ ಮುಂದೆ ನೀವು ಜಸ್ಟ್ ಕಾನ್ಸ್ಟೆಂಟಾಗಿ ಮಾತಾಡ್ತಾನೇ ಇರಿ. ಸೊ ಅದು ಕೂಡ ನಿಮಗೆ ಹೆಲ್ಪ್ ಆಗುತ್ತೆ ಲ್ಯಾಂಗ್ವೇಜ್ ಇಂಪ್ರೂವ್ ಮಾಡೋಕ್ಕೆ. ಸೊ ಇದೊಂದು. ಆ್ಯಂಡ್ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಏನು ಅಂತ ಹೇಳಿದರೆ, ನಾನು ಐ ಸ್ಟಾರ್ಟೆಡ್ ಥಿಂಕಿಂಗ್ ಇನ್ ಇಂಗ್ಲೀಷ್. ಅಂದರೆ ಏನು ಅಂತ ಹೇಳಿದರೆ, ಈಗ ನೋಡಿ, ನಾವು ಏನೇ ಯೋಚನೆ ಮಾಡಬೇಕಾದ್ರೂ ಕೂಡ ನಮ್ಮ ಭಾಷೆಯಲ್ಲೇ ಯೋಚನೆ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ನಂದು ಮದರ್ ಟಂಗ್ ಕನ್ನಡ, ನಮ್ಮೆಲ್ಲರದು ಮದರ್ ಟಂಗ್ ಕನ್ನಡ ಅಲ್ವಾ. ಸೊ ನಾವೇನು ಮಾಡ್ತೀವಿ ಈಗ, ಓಕೆ ನಾನಿಲ್ಲಿ ಈಗ ಅಡುಗೆ ಮಾಡಬೇಕು ಅಥವಾ ಪಾಪು ನೋಡ್ಕೋಬೇಕು ಹೀಗೆ ಅಂತ ಕನ್ನಡದಲ್ಲಿ ಯೋಚನೆ ಮಾಡ್ತಾ ಇರ್ತೀವಿ. ನೆಕ್ಸ್ಟ್ ಏನು ಪ್ಲ್ಯಾನ್ ಇರುತ್ತೆ ಅಥವಾ ಏನೇ ಒಂದು ಯೋಚನೆಗಳು. ಕನ್ನಡದ ಬದಲಿ ಸ್ಟಾರ್ಟ್ ಥಿಂಕಿಂಗ್ ಇನ್ ಇಂಗ್ಲೀಷ್. ಸೊ ಅದು ಕೂಡ ನಿಮಗೆ ನಿಮ್ಮ ಲ್ಯಾಂಗ್ವೇಜ್ನ ಇಂಪ್ರೂವ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಓಕೆ, ಸೊ ಇದು ಫಸ್ಟ್ ಪಿ ಯು ಸೆಕೆಂಡ್ ಪಿ ಯುಲಿ ನಾನು ಇದು ಕೆಲವೊಂದು ಟಿಪ್ಸ್ನ ಅಳವಡಿಸ್ಕೊಂಡ್ರೆ, ಕಾಲೇಜಲ್ಲಿ ಬರೋಷ್ಟೊತ್ತಿಗೆ, ಅಂದರೆ ನಾನು ಇಂಜಿನಿಯರಿಂಗ್ ಮಾಡಿದ್ದು, ಸೊ ಆ್ಯಂಡ್ ಬೇರೆ ಸಿಟಿನಲ್ಲಿ ಮಾಡಿದ್ದು ಇಂಜಿನಿಯರಿಂಗ್ನ. ಸೊ ಅಲ್ಲಿ ಬರೋಷ್ಟೊತ್ತಿಗೆ ನನಗೆ ಅಂದರೆ ಒಂದು 10% to 20% ಇಂಪ್ರೂವ್ ಆಗಿತ್ತು. ಆ್ಯಂಡ್ ಆ ಕಾನ್ಫಿಡೆನ್ಸ್ ಕೂಡ ಬಂದಿತ್ತು ನನಗೆ. ಅದು ಅಲ್ಲದೆ ಈ ಬೇರೆ ಸಿಟಿ ಆಗಿರೋದ್ರಿಂದ ನನಗೆ ಇಂಗ್ಲೀಷ್ ಬರಲ್ಲ ಅಂತ ನಾನು ಎಲ್ಲೂ ತೋರಿಸ್ಕೊಳ್ಳಿಲ್ಲ. ಅಟ್ಲೀಸ್ಟ್ ಪಿ ಯು ಮಾಡಬೇಕಾದ್ರೆ ಏನಾಯಿತು, ಎಷ್ಟೊಂದು ಜನಕ್ಕೆ ನಂಗೆ ಗೊತ್ತಿತ್ತು, ಅಂದರೆ ಅಟ್ಲೀಸ್ಟ್ ನನ್ನ ಸರೌಂಡಿಂಗ್ ಸರ್ಕಲ್ಗೆ ಗೊತ್ತಿತ್ತು ದಟ್ ನನಗೆ ಇಂಗ್ಲೀಷ್ ಬರಲ್ಲ ಅಂತ ಹೇಳಿ. ಬಟ್ ಇಲ್ಲಿ ಕಂಪ್ಲೀಟಾಗಿ ನ್ಯೂ ಸಿಟಿ ಆಗಿರೋದ್ರಿಂದ ನಾನು ಟು ನಾಟ್ ಶೋ ದ್ಯಾಟ್ ಐ ಡೋಂಟ್ ನೋ ಇಂಗ್ಲೀಷ್ ಅಂತ. ಸೊ ನಾನು ಪ್ರತಿಯೊಂದು ಕಾನ್ವರ್ಸೇಷನ್ ಕೂಡ ಇಂಗ್ಲೀಷ್ನಲ್ಲೇ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಆ್ಯಂಡ್ ಓವರ್ ದ ಇಯರ್ಸ್ ನನ್ನ ಇಂಜಿನಿಯರಿಂಗ್ ಕಂಪ್ಲೀಟ್ ಆಗೋಷ್ಟೊತ್ತಿಗೆ ನಾನು ಕಾನ್ಫಿಡೆಂಟಾಗಿ ಎಲ್ಲಿ ಹೋದರೂ ಅರ್ಥ ಆಗೋ ಥರ ಇಂಗ್ಲೀಷ್ ಮಾತಾಡಬಲ್ಲೆ ಅಂತ ಒಂದು ಸ್ಟೇಜಿಗೆ ಬಂದೆ. ಓಕೆ, ಸೊ ಆ್ಯಂಡ್ ಓವರ್ ದ ಟೈಮ್, ಲೈಕ್ ಆಫ್ಟರ್ ಐ ಜಾಯಿನ್ ವರ್ಕ್, ಅಲ್ಲಿ ಕೂಡ ನಾನು ಪರ್ಫೆಕ್ಟ್ ಇಂಗ್ಲೀಷ್ ಗೊತ್ತು ಅಂತ ಇರಲಿಲ್ಲ. ಅಂದರೆ ಓಕೆ ಪರವಾಗಿಲ್ಲ, ಒಂದು ಲೆವೆಲ್ಗಿದೆ ಅನ್ನೋ ಥರ ಇತ್ತು ನನ್ನ ಇಂಗ್ಲೀಷು. ಸೊ ವರ್ಕ್ ಜಾಯಿನ್ ಆದಮೇಲೆ ಐ ಸ್ಟಾರ್ಟೆಡ್ ವಾಚಿಂಗ್ ಇಂಗ್ಲೀಷ್ ಮೂವೀಸ್, ಸೀರೀಸ್, ಈವನ್ ಸ್ಟಾರ್ಟೆಡ್ ರೀಡಿಂಗ್ ಇಂಗ್ಲೀಷ್ ಆರ್ಟಿಕಲ್ಸ್. ಸೊ ಈ ಥರ ಎಲ್ಲ ಮಾಡುವಾಗ ಇನ್ನೂ ನಂದು ಇಂಗ್ಲೀಷ್ ಇಂಪ್ರೂವ್ ಆಗ್ತಾ ಹೋಯಿತು. ಸೊ ಇದು ಒಂದು ಟಿಪ್, ನೀವು ಜಾಸ್ತಿ ಇಂಗ್ಲೀಷ್ ಮೂವೀಸ್, ಸೀರೀಸ್ ಮತ್ತು ಇಂಗ್ಲೀಷ್ ಸಾಂಗ್ಸ್ ಆಲ್ಸೋ ಈ ಥರ ವಾಚ್ ಮಾಡ್ತಾ ಹೋದರೆ ಅದು ಕೂಡ ನಿಮ್ಮ ಲ್ಯಾಂಗ್ವೇಜ್ನ ಇಂಪ್ರೂವ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಅದ್ರ ಜೊತೆಗೆ ನಿಮಗೆ ಈ ಮೂವೀಸ್ ನೋಡೋದ್ರಿಂದ ಏನಾಗುತ್ತೆ ಅಂತ ಹೇಳಿದರೆ, ದ ಸ್ಟೈಲ್, ಅಂದರೆ ವೇ ಆಫ್ ಸ್ಪೀಕಿಂಗ್ ಅಥವಾ ಲ್ಯಾಂಗ್ವೇಜ್ ಸ್ಟೈಲ್ ಅಂತ ಏನು ಹೇಳ್ತೀವಲ್ವ, ಅದು ಕೂಡ ಚೇಂಜ್ ಆಗ್ತಾ ಹೋಗುತ್ತೆ. ಅಥವಾ ಸೊ
ಟಿಪ್ಸನ್ನು ನಾನು ಫಾಲೋ ಮಾಡಿದೆ ಆ್ಯಂಡ್ ಐ ಬಿಲೀವ್ ಈ ಎಲ್ಲ ನಾನೇನು ತೊಗೊಂಡೆ ಹ್ಯಾವ್ ರಿಯಲಿ ಹೆಲ್ಪ್ಡ್ ಮೀ ಇಂಪ್ರೂವ್ ಮೈ ಲ್ಯಾಂಗ್ವೇಜ್ ಆ್ಯಂಡ್ ಕಮ್ಯುನಿಕೇಟ್ ಕಾನ್ಫಿಡೆಂಟ್ಲಿ ಅಂತ ನಾನು ಹೇಳ್ತೀನಿ. ಸೊ ಇದರೆಲ್ಲರ ಜೊತೆಗೆ ಇನ್ನೊಂದಿದೆ, ಇದನ್ನು ನಾನು ಯಾವತ್ತೂ ಮಾಡಿಲ್ಲ, ಬಟ್ ಐ ಹ್ಯಾವ್ ರೆಡ್ ಆ್ಯಂಡ್ ಹರ್ಡ್ ದ್ಯಾಟ್ ದೇರ್ ಆರ್ ಸಮ್ ಆ್ಯಪ್ಸ್, ಅಂದರೆ ಕೆಲವೊಂದು ಆ್ಯಪ್ಸ್ ಇದೆ ಇಂಗ್ಲೀಷ್ ಕಲೀಲಿಕ್ಕೆ ಅಂತಾನೆ. ಮೇ ಬಿ ನನಗೆ ಈ ರೈಟ್ ನೌ ಐ ಡೋಂಟ್ ಹ್ಯಾವ್ ದ ಲಿಸ್ಟ್ ಆಫ್ ದೋಸ್ ಆ್ಯಪ್ಸ್, ಬಟ್ ಆ್ಯಪ್ಸು ಇಂಗ್ಲೀಷ್ ಕಲೀಲಿಕ್ಕೆ ನಮಗೆ ಹೆಲ್ಪ್ ಮಾಡುತ್ತಂತೆ. ಸೊ ಮೇ ಬಿ ದೇ ರೆಸ್ಪಾಂಡ್ ಅಥವಾ ಅದು ಯಾವ ಥರ ವರ್ಕ್ ಆಗುತ್ತೆ ಗೊತ್ತಿಲ್ಲ, ಬಟ್ ದೇರ್ ಆರ್ ಫ್ಯೂ ಆ್ಯಪ್ಸ್ ವಿಚ್ ಕ್ಯಾನ್ ಹೆಲ್ಪ್ ಯು ಲರ್ನ್ ಇಂಗ್ಲೀಷ್. ಸೊ ಟು ಕನ್ಕ್ಲೂಡ್, ನೀವು ಏನು ಟಿಪ್ಸ್ನ ಫಾಲೋ ಮಾಡಬಹುದು ಒಂದು ಒಳ್ಳೆ ಇಂಗ್ಲೀಷ್ ಮಾತಾಡಲಿಕ್ಕೆ ಅಂತ ಹೇಳಿದರೆ, ಮೊದಲೇದಾಗಿ ಸ್ಟಾರ್ಟ್ ಸ್ಪೀಕಿಂಗ್ ಇನ್ ಇಂಗ್ಲೀಷ್. ಡೋಂಟ್ ಥಿಂಕ್ ಅವರು ಏನು ಅನ್ಕೋತಾರೆ, ಇವ್ರು ಹೀಗೆ ಅನ್ಕೋತಾರೆ, ನೋ, ಡೋಂಟ್ ಥಿಂಕ್, ಜಸ್ಟ್ ಸ್ಟಾರ್ಟ್ ಆಫ್, ಜಸ್ಟ್ ಇಗ್ನೋರ್ ವಾಟ್ ಅದರ್ಸ್ ಥಿಂಕ್. ಓಕೆ, ಇಂಗ್ಲೀಷ್ ಮಾತಾಡೋದನ್ನು ಸ್ಟಾರ್ಟ್ ಮಾಡಿಬಿಡಿ, ಲೌಡಾಗಿ ಮಾತಾಡಿ ಆ್ಯಂಡ್ ಕ್ಲೀನಾಗಿ ಮಾತಾಡಿ. ಓಕೆ, ತಪ್ಪು ಮಾತಾಡಿದ್ರೂ ಪರವಾಗಿಲ್ಲ, ಅದನ್ನು ಕ್ಲೀನಾಗಿ ಫುಲ್ ಸೆಂಟೆನ್ಸಸ್ನ ಹೇಳೋಕ್ಕೆ ಟ್ರೈ ಮಾಡಿ. ಅದು ಸೆಕೆಂಡು, ರೀಡ್ ಲಾಟ್ಸ್ ಆಫ್ ಬುಕ್ಸ್. ಓಕೆ, ಅದು ಕತೆ ಪುಸ್ತಕ ಆಗಿರಬಹುದು, ಟೆಕ್ಸ್ಟ್ ಬುಕ್ಸ್ ಆಗಿರಬಹುದು, ಈವನ್ ನ್ಯೂಸ್ ಪೇಪರ್ಸ್ ಆಗಿರ್ಬೋದು. ತುಂಬ ಬುಕ್ಸ್ನ ಓದಲಿಕ್ಕೆ ಸ್ಟಾರ್ಟ್ ಮಾಡಿ ಇಂಗ್ಲೀಷಲ್ಲಿ. ಓಕೆ, ಸೊ ಇದರಿಂದ ನಿಮಗೆ ಸೆಂಟೆನ್ಸಸ್ನ ಹೇಗೆ ಬಿಲ್ಡ್ ಮಾಡಬೇಕು ಅನ್ನೋದು ಗೊತ್ತಾಗುತ್ತೆ ಆ್ಯಂಡ್ ಗ್ರಾಮರ್ ಕೂಡ ಇಂಪ್ರೂವ್ ಆಗ್ತಾ ಹೋಗುತ್ತೆ. ಓಕೆ, ಸೊ ಇದು ಸೆಕೆಂಡ್ ಪಾಯಿಂಟ್. ಥರ್ಡ್ ಪಾಯಿಂಟ್ ಬಂದುಬಿಟ್ಟು ಡಿಕ್ಷನರಿ. ಸೊ ಇದು ಸೆಕೆಂಡ್ ಪಾಯಿಂಟ್ಗೆ ಲಿಂಕ್ ಆಗಿದೆ. ನೀವು ಬುಕ್ಸ್ ಓದಬೇಕಾದ್ರೆ ಯು ಕಮ್ ಅಕ್ರಾಸ್ ಡಿಫ್ರೆಂಟ್ ವರ್ಡ್ಸ್ ವಿಚ್ ಯು ಡೋಂಟ್ ನೋ ದ ಮೀನಿಂಗ್ ಫಾರ್, ರೈಟ್? ಸೊ ಆ ವರ್ಡ್ಸ್ನ ನೀವು ಡಿಕ್ಷನರಿಲಿ ರೆಫರ್ ಮಾಡಿಬಿಟ್ಟು ಮೀನಿಂಗ್ನ ಕಲಿತಾ ಹೋಗಿ. ಓಕೆ, ಸೊ ಅಟ್ಲೀಸ್ಟ್ 2 ವರ್ಡ್ಸ್ ಫಿಕ್ಸ್ ಮಾಡಿಬಿಡಿ. ಒನ್ ಡೇನಲ್ಲಿ ನಾನು 2 ವರ್ಡ್ಸ್ ಹೊಸ ವರ್ಡ್ಸ್ನ ಕಲಿತೀನಿ ಅಂತ ಹೇಳಿಬಿಟ್ಟು. ಸೊ ದಿನಕ್ಕೆ 2 ವರ್ಡ್ಸ್ ನೀವು ಕಲಿತ್ರೆ ತಿಂಗಳಿಗೆ 60 ಆಗುತ್ತೆ. ಸೊ ವರ್ಷಕ್ಕೆ ಎಷ್ಟಾಗುತ್ತೆ ಅಂತ ಇಮ್ಯಾಜಿನ್ ಮಾಡಿ. 720 ವರ್ಡ್ಸ್ ಯು ಕ್ಯಾನ್ ಲರ್ನ್ ಇನ್ ಅ ಇಯರ್, ರೈಟ್? ಸೊ ಇದೊಂದು ಹ್ಯಾಬಿಟ್ನ ಕಲ್ಟಿವೇಟ್ ಮಾಡಿ. ಆ್ಯಂಡ್ ಫೋರ್ತ್, ಸ್ಟಾರ್ಟ್ ವಾಚಿಂಗ್ ಇಂಗ್ಲೀಷ್ ಮೂವೀಸ್, ಸೀರೀಸಸ್ ಆರ್ ಎನಿ ಇಂಗ್ಲೀಷ್ ಶೋಸ್. ಯೂಟ್ಯೂಬಲ್ಲೇ ಎಷ್ಟೊಂದು ಇಂಟರ್ವ್ಯೂಸ್ ಇರುತ್ತೆ, ಅದನ್ನು ವಾಚ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಇದರಿಂದ ನಿಮ್ಮ ಸ್ಟೈಲ್, ನೀವು ಮಾತಾಡೋ ಸ್ಟೈಲ್, ಏನು ಹೇಳ್ತಾರೆ, ಆ್ಯಕ್ಸೆಂಟ್ ಎಲ್ಲ ಚೇಂಜ್ ಆಗ್ತಾ ಹೋಗುತ್ತೆ, ಬೆಟರ್ ಆಗ್ತಾ ಹೋಗುತ್ತೆ. ಓಕೆ, ಆ್ಯಂಡ್ ಫಿಫ್ತ್, ಸ್ಟಾರ್ಟ್ ಥಿಂಕಿಂಗ್ ಇನ್ ಇಂಗ್ಲೀಷ್. ಓಕೆ, ಸೊ ಅದು ಕೂಡ ನಿಮಗೆ ಹೆಲ್ಪ್ ಆಗುತ್ತೆ. ಇನ್ಫ್ಯಾಕ್ಟ್ ನಾನು ಈಗಲೂ ಕೂಡ ನಾನೊಂದು ಸ್ವಲ್ಪ ಗ್ಯಾಪ್ ಬಿಟ್ಟು ಇಂಗ್ಲೀಷ್ ಇದ್ದರೆ ನಾನು ಫುಲ್ ಮಾಡೋಕ್ಕಾಗ್ತಾ ಇರಲ್ಲ, ಅಂದರೆ ಕೆಲವೊಂದು ವರ್ಡ್ಸ್ ತಕ್ಷಣ ನೆನಪಾಗಲ್ಲ, ಅಥವಾ ಗ್ರಾಮೆಟಿಕಲಿ ಕೂಡ ಮಿಸ್ಟೇಕ್ಸ್ ಮಾಡ್ತಿರ್ತೀನಿ ಈಗಲೂ ಕೂಡ. ಅದು ಯಾಕಾಗುತ್ತೆ ಅಂತ ಹೇಳಿದರೆ, ಈಗ ಫಾರ್ ಎಕ್ಸಾಂಪಲ್ ನಾನು ಲೀವ್ ತೊಗೊಂಡು, ನಾನು ಜಾಸ್ತಿ ಮಾತಾಡೋದು ಇಂಗ್ಲೀಷ್ ಆಫೀಸ್ ಕಲೀಗ್ಸ್ ಒಟ್ಟಿಗೆ ಅಲ್ವಾ, ಸೊ ಮನೇಲಿ ನಾನು ಕನ್ನಡದಲ್ಲೇ ಮಾತಾಡ್ತೀನಿ. ಸೊ ಈಗ ಏನಾಗುತ್ತೆ, ಆ ಗ್ಯಾಪ್, ಒಂದು ಲೀವ್ ಏನಾದರೂ ತೊಗೊಂಡ್ಬಿಟ್ರೆ ಆ ಗ್ಯಾಪ್ ಬಂದುಬಿಡುತ್ತೆ. ನಾನು ಕನ್ನಡದಲ್ಲೇ ಮಾತಾಡ್ತೀನಿ ಆ್ಯಂಡ್ ಸಡನ್ನಾಗಿ ಇಂಗ್ಲೀಷ್ ಮಾತಾಡಬೇಕು ಅಂತ ಹೇಳಿದರೆ ಅಫ್ಕೋರ್ಸ್ ಐ ಕ್ಯಾನ್ ಸ್ಟಿಲ್ ಸ್ಪೀಕ್, ಬಟ್ ದೆನ್ ವಾಟ್ ಹ್ಯಾಪನ್ಸ್ ಇಸ್ ದಟ್ ಐ ಗೆಟ್ ಸ್ಟಕ್ ಬಿಕಾಸ್ ಐ ಡೋಂಟ್ ಗೆಟ್ ದ ವರ್ಡ್ಸ್ ಟು ಕಂಪ್ಲೀಟ್ ದ ಸೆಂಟೆನ್ಸಸ್. ಲೈಕ್ ಯೋಚನೆ ಮಾಡಬೇಕಾಗುತ್ತೆ, ಏನು ರೈಟ್ ವರ್ಡ್, ಏನು ಹಾಗೀಗ ಅಂತ ಹೇಳಿಬಿಟ್ಟು. ಸೊ ಆ ಥರ ಆಗಬಾರ್ದು ಅಂತ ಹೇಳಿದರೆ ಸ್ಟಾರ್ಟ್ ಥಿಂಕಿಂಗ್ ಇನ್ ಇಂಗ್ಲೀಷ್. ಓಕೆ, ಸೊ ದ್ಯಾಟ್ ಕಂಟಿನ್ಯೂಸ್ ಟಚ್ ಇರುತ್ತೆ ಆ್ಯಂಡ್ ಓವರ್ ದ ಟೈಮ್ ಅದು ಇಂಪ್ರೂವ್ ಆಗ್ತಾನೆ ಹೋಗುತ್ತೆ, ಪ್ಲಸ್ ಕನ್ಸಿಸ್ಟೆಂಟ್ ಆಗೂ ಇರುತ್ತೆ. ಓಕೆ, ಸೊ ಇದೆಲ್ಲದರ ಜೊತೆಗೆ ಇನ್ನೊಂದು ಟಿಪ್ ನಾನು ಆಗಲೇ ಹೇಳಿರುವಾಗೆ, ಸ್ಟಾರ್ಟ್ ಯೂಸಿಂಗ್ ಆ್ಯಪ್ಸ್. ಸೊ ಆ ಆ್ಯಪ್ಸ್ನ ನೀವು ಸರ್ಚ್ ಮಾಡ್ಬೋದು, ತುಂಬ ಆ್ಯಪ್ಸ್ ಇದೆ. ಬೇಕಿದ್ರೆ ನಿಮಗೆ ನಾನು ಆ್ಯಪ್ಸ್ ಬಗ್ಗೆನೂ ವಿಡಿಯೋ ಮಾಡಿಬಿಟ್ಟು ಒಂದು ಹಾಕ್ತೀನಿ. ಸೊ ಅದನ್ನು ಕೂಡ ನೀವು ನೋಡ್ಬೋದು. ಸೊ ಬಟ್ ಅಲ್ಲಿವರೆಗೂ ಈ ನಾನು ಹೇಳಿರೋ ಟಿಪ್ಸ್ನ ನೀವು ಫಾಲೋ ಮಾಡಿದರೆ ಐ ಕ್ಯಾನ್ ಅಶ್ಯೂರ್ ಯು, ನೀವು ಕೂಡ ತುಂಬಾ ಫ್ಲೂಯೆಂಟ್ ಇಂಗ್ಲೀಷ್ನ ಮಾತಾಡಬಹುದು. ಅದೇನು ರಾಕೆಟ್ ಸೈನ್ಸ್ ಅಲ್ಲ, ಅದು ಕೂಡ ಒಂದು ಬೇರೆ ಲ್ಯಾಂಗ್ವೇಜ್ ಥರನೇ, ಇದು ಒಂದು ಲ್ಯಾಂಗ್ವೇಜ್ ಅಷ್ಟೇ. ಸೊ ಸೊ ಇದಾಗಿತ್ತು ನಾನು ಬಳಸ್ಕೊಂಡಿರುವಂಥ ಒಂದು ಟಿಪ್ಸು ಆ್ಯಂಡ್ ಸಮ್ ಅದರ್ ಟಿಪ್ಸ್ ಆಲ್ಸೋ ವಿಚ್ ಕ್ಯಾನ್ ಹೆಲ್ಪ್ ಯು ಲರ್ನ್ ಇಂಗ್ಲೀಷ್. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ನಾನು ಭಾವಿಸ್ತೀನಿ. ಹಾಗಿದ್ದರೆ ಈ ವಿಡಿಯೋಗೆ ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ. ಆ್ಯಂಡ್ ನಾನು ಆಗಲೇ ಹೇಳಿದಾಗೆ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಬೆಲ್ ಐಕನ್ ಮೇಲೆ ಕೂಡ ಕ್ಲಿಕ್ ಮಾಡಿ. ಓಕೆ, ಸೊ ಹ್ಯಾಪಿ ಲರ್ನಿಂಗ್, ಟೇಕ್ ಕೇರ್, ಬಾಯ್ ಬಾಯ್.